ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ಸ್ಕ್ರೀನ್ ವಿಡಿಯೋ ಬರ್ತಿದೆ. ಸೊ ಎಷ್ಟು ಲೋಗೋ ರಿವ್ಯೂ ಎಷ್ಟು ಚೆನ್ನಾಗಿದೆಯಲ್ಲ, ಅಮೇಝಿಂಗ್ ಆಗಿದೆ, ಅದ್ಭುತವಾಗಿದೆ. ಸೊ ಈ ರೀತಿ ನೀವು ಮಾಡಬೇಕಾ? ಸಿಂಪಲ್ ಫ್ರೆಂಡ್ಸ್, ನಾನು ಹೇಳೋ ಪ್ರತಿಯೊಂದು ಟಿಪ್ಸ್ನು ನೀವು ಫಾಲೋ ಮಾಡಿದ್ರೆ ಸಾಕು, ಈಸಿಯಾಗಿ ಇದೇ ಥರ ನೀವು ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಅದ್ಭುತವಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ಫೈಲನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಮಾಡಬೇಕು ಅಂದರೆ ನಿಮಗೆ ಕೈನ್ಮಾಸ್ಟರ್ ಅನ್ನೋ ಒಂದು ಅಪ್ಲಿಕೇಶನು ಬೇಕಾಗುತ್ತೆ. ಸೊ ಅದ್ರ ಮುಖಾಂತರ ಈಸಿಗೆ ಕ್ರಿಯೇಟ್ ಮಾಡ್ಬೋದು. ಒಂದು ರೆಡಿ ವಿಡಿಯೋ, ಒಂದು ಕೈನ್ಮಾಸ್ಟರ್ ಇದ್ದರೆ ಸಾಕು, ನಿಮ್ಮ ಹತ್ರ ನಿಮ್ಮ ಲೋಗೋ ಅಥವಾ ನಿಮ್ಮ ಫೋಟೋ ಇದ್ದರೆ ಸಾಕು, ಇದೇ ರೀತಿ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಅದಕ್ಕೂ ಮುಂಚೆ ವಿಡಿಯೋ ನೋಡಿ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಮೋರ್ ವೀಡಿಯೋಸ್ ನಾನು ನಿಮ್ಗೆ ತರ್ತಾ ಇರ್ತೀನಿ. ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಈಗ ನಾನು ತಿಳಿಸ್ಕೊಡ್ತೀನಿ ಇದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಪ್ಲಸ್ ಸಿಂಬಲ್ 16:9 ಆಸ್ಪೆಕ್ಟ್ ರೇಷಿಯೋ, ಮೀಡಿಯಾ, ಬ್ಯಾಕ್ಗ್ರೌಂಡ್, ಬ್ಲ್ಯಾಕ್ ಬ್ಯಾಕ್ಗ್ರೌಂಡು. ಸೊ ಇಷ್ಟ ಆಗ್ತಿದ್ದಂಗೆ ನೀವೇನು ಮಾಡಬೇಕು, ವೀಡಿಯೋನ ಕೊನೆವರೆಗೂ ನೋಡಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ನಾನು ಹೇಗೆ ತೋರಿಸಿದ್ರೆ ಅದೇ ಥರ ಬರುತ್ತೆ. ಮತ್ತು ಲೇಯರ್ಗೆ ಹೋಗ್ತೀನಿ, ಮೀಡಿಯಾಗೆ ಹೋಗ್ತೀನಿ. ನಾನು ಹೇಳೋದು ನಿಮಗೆ ರೆಡಿ ವೀಡಿಯೋ ಕೊಟ್ಟಿರ್ತೀನಿ ಅಂತ. ಆ ರೆಡಿ ವೀಡಿಯೋ ಅನ್ನೋದು ಈ ಥರ ಇರುತ್ತೆ. ಸಿಂಪಲ್, ಈ ರೆಡಿ ವೀಡಿಯೋ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಮೇಲ್ಗಡೆ ಇಲ್ಲ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ರಿಮ್ ಟು ರೈಟ್. ಸೊ ಇಲ್ಲಿಗೆ ಪರ್ಫೆಕ್ಟಾಗಿ ಲೇಯರ್ ಎಷ್ಟಿದೆ ಅಲ್ಲಿಗೆ ಟ್ರಿಮ್ ಆಗಿದೆ. ಇದು ನಾನೇನು ಮಾಡ್ತೀನಿ, ಪರ್ಫೆಕ್ಟಾಗಿ ಬಿಗ್ ಸೈಜ್ಗೆ ಸೆಲೆಕ್ಟ್ ಮಾಡ್ಕೊತೀನಿ. ಇದು ಸೆಲೆಕ್ಟ್ ಆಗ್ತಿದ್ದಂಗೆ ನೀವು ಸ್ಟಾರ್ಟಿಂಗ್ ಲೇಯರ್ಗೆ ಬನ್ನಿ, ಲೇಯರ್ ಸ್ಟಾರ್ಟಿಗೆ ಬನ್ನಿ, ಲೇಯರ್ಗೆ ಹೋಗಿ, ಮೀಡಿಯಾ, ಬ್ಯಾಕ್ಗ್ರೌಂಡ್, ಒಂದು ಲೇಯರ್ ಬ್ಲ್ಯಾಕ್ ಕಲರ್ ಯಾವುದೋ ಒಂದು ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ನೀವು 6 ಸೆಕೆಂಡ್ಸ್ವರೆಗೂ, ಅಂದರೆ 5 ಸೆಕೆಂಡ್ಸ್ ಮೇಲ್ಗಡೆ ಸೆಕೆಂಡ್ಸ್ ಕಾಣಿಸ್ತಾ ಇದ್ದಿಲ್ಲ ಟೈಮ್ ಲೈನ್ ಬರೋ, ಅದನ್ನು 6 ಸೆಕೆಂಡ್ಸ್ವರೆಗೂ ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ. ಈಗ 6 ಸೆಕೆಂಡ್ಸ್ವರೆಗೂ ಡ್ರ್ಯಾಗ್ ಆಗಿದೆ. ಇದು ನಾನೇನು ಮಾಡ್ತೀನಿ, ಬಿಗ್ ಸ್ಕ್ರೀನಿಗೆ ಎಳ್ಕೊತೀನಿ. ಈಗ ಇಲ್ಲೊಂದು ಕಲರ್ ಕಾಣಿಸ್ತದೆ, ಬ್ಲ್ಯಾಕ್ ಕಲರು. ಇದು ನಾನೇನು ಮಾಡ್ತೀನಿ, ನಮ್ಗೆ ಯಾವ ಥರ ಬೇಕೋ, ಸೊ ರೆಡ್ ಬೇಕಾದ್ರೆ ರೆಡ್ ಕಲರ್, ಬೇಕಾದರೆ ರೆಡ್ಡು, ಯೆಲ್ಲೋ, ಗ್ರೀನ್ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾನೇನು ಮಾಡ್ತೀನಿ, ಸೊ ಈ ಲೇಯರ್ ಮತ್ತೆ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಮತ್ತೆ ರೈಟ್ ಸೈಡಿಗೆ ಬರ್ತೀನಿ, ಬ್ಲೆಂಡಿಂಗ್ ಹೋಗ್ತೀನಿ, ಓವರ್ಲೇ ಕೊಡ್ತೀನಿ. ಸೊ ಓವರ್ಲೆ ಓಕೆ ಮಾಡ್ತೀನಿ. ಇದಕ್ಕೆ ಬ್ಲೆಂಡಿಂಗ್ನಲ್ಲಿ ಓವರ್ಲೆ ಓಕೆ ಮಾಡಬೇಕಾಗುತ್ತೆ. ಸೊ ಈಗ ನಿಮಗೆ ಈಸಿಯಾಗಿ ತೋರಿಸ್ತೀನಿ ಯಾವ ಥರ ಕಲರ್ ಅಪ್ಲೈ ಆಗೋಯ್ತು ಅಂತ. ಸೊ ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್. ಸೊ ಇಷ್ಟು ಪರ್ಫೆಕ್ಟಾಗಿ ಬರ್ತಿದ್ದಂಗೆ 4.3ಗೆ ನಿಲ್ಲಿಸ್ಕೊಳ್ಳಿ. 4.3. ಸೊ ಇಲ್ಲಿಗೆ ನಿಲ್ಲಿಸಿದ್ದೀನಿ. ಈಗ ನಾನೇನು ಮಾಡ್ತೀನಿ, ನಿಮ್ಮ ಲೋಗೋ ತೊಗೊಳ್ಬೇಕಾಗುತ್ತೆ. ಸೊ 4.3 ಟೈಮ್ ಲೈನ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಬ್ಲೂ ಕಲರ್ಗೆ ಒಂದು ಮಾರ್ಕಿಂಗ್ ಪಾಯಿಂಟ್ ಬಂತು. ಲೇಯರ್ಗೆ ಬರ್ತೀನಿ. ನಿಮ್ಮ ಹತ್ರ ಆಲ್ರೆಡಿ ಒಂದು ರೌಂಡ್ ಶೇಪು, ಸ್ಕ್ವೇರ್ ಶೇಪು ಯಾವುದೋ ಒಂದು ಲೇಯರ್ ಇಮೇಜ್ ಇತ್ತು ಅಂದರೆ ನೀವು ಅದನ್ನು ತೊಗೊಳ್ಬೋದು. ಇಲ್ಲ ನಿಮ್ಮ ಫೋಟೋ ಇತ್ತು ಅಂದ್ರೆ ಬೇಕಾದ್ರೆ ಅದನ್ನ ಇಲ್ಲಿಗೆ ಆ್ಯಡ್ ಮಾಡ್ಕೋಬೋದು. ಯಾವ ಥರ ಅಂತೀರಾ, ನಾನು ತೋರಿಸ್ಕೊಡ್ತೀನಿ. ಎಕ್ಸಾಂಪಲ್ಗೆ ಯಾವುದೋ ಒಂದು ಇಮೇಜಿನ ತೊಗೊಂಡು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಸೊ ಎಕ್ಸಾಂಪಲ್ಗೆ ನಾನೇನು ಮಾಡ್ತೀನಿ, ಈಗ ರೌಂಡ್ ಆಗಿರೋ ಇಮೇಜ್ನೇ ತೊಗೊಳ್ತೀನಿ. ಸೊ ಇಲ್ಲಿ ನೀವೇನು ಮಾಡಬೇಕು, ಚಿಕ್ಕದು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ತೀನಿ. ಸೊ ಈ ಥರ ಇಲ್ಲ, ನಿಮಗೆ ಬೇರೆ ಸ್ಕ್ವೇರ್ ಆಗಿ ಇಮೇಜ್ ಇದೆ, ನಿಮ್ಮ ಫೋಟೋನಿದೆ, ನಿಮ್ಮ ಫೋಟೋಗೆ ಆ ಥರ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಒಂದು ಇಮೇಜ್ನ ಇಲ್ಲಿಗೆ ತಗೊಳ್ತೀನಿ. ಸೊ ಎಕ್ಸಾಂಪಲ್ಗೆ ನಾನೇನು ಮಾಡ್ತೀನಿ, ಒಂದು ಇಮೇಜ್ನ ಇಲ್ಲಿಗೆ ತಗೊಳ್ತಾ ಇದ್ದೀನಿ. ಸೊ ನೋಡೋಣ ರೀ. ಸೊ ನಮ್ಮ ಡಿ ಬಾಸ್ದೆ ತಗೊಳ್ಳೋಣ. ಸೊ ಡಿ ಬಾಸ್ದೆ ಇಲ್ಲಿದೆ, ಸ್ಕ್ವೇರ್ ಆಗಿದೆ. ಇದನ್ನು ನಾನೇನು ಮಾಡ್ತೀನಿ, ಇಮೇಜ್ ಲೇಯರ್ ಸೆಲೆಕ್ಟ್ ಮಾಡ್ಕೊತೀನಿ, ಕ್ರಾಪ್ಗೆ ಹೋಗ್ತೀನಿ, ಫಸ್ಟ್ ಸ್ಕ್ವೇರ್ ಬಾಕ್ಸ್ ಮಾಡ್ತೀನಿ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಇಮೇಜ್ನ ನಮಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊತೀನಿ, ಮಾಸ್ಕ್ ಎನೇಬಲ್ ಮಾಡ್ತೀನಿ, ಇಲ್ಲಿ ರೌಂಡ್ ಶೇಪ್ ತೊಗೊಳ್ತೀನಿ. ಸೊ ಈಗ ಪರ್ಫೆಕ್ಟಾಗಿ ನಮಗೆ ಒಂದು ಲೋಗೋ, ರೌಂಡ್ ಕಲರ್ ಲೋಗೋ ಅನ್ನೋದು ಇಲ್ಲಿಗೆ ಬಂದ್ಬಿಡುತ್ತೆ. ಇದೇ ರೀತಿಯೂ ಲೋಗೋನ ಕ್ರಿಯೇಟ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ನಮ್ಮದೇ ಚಾನಲ್ ಲೋಗೋ ಇರೋದ್ರಿಂದ ನಮ್ಮ ಚಾನಲ್ ಲೇಯರ್ಗೆ ಹೋಗ್ತೀನಿ, ಮೀಡಿಯಾ ತೊಗೊಂಡು, ಸೊ ನಮ್ಮ ಚಾನಲ್ ಲೋಗೋನ ಇಲ್ಲಿಗೆ ನಾನು ತೊಗೊಳ್ತೀನಿ. ಸೊ ನಮ್ಮ ಚಾನಲ್ ಲೋಗೋನ ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ. ಸೊ ಓಕೆ, ಪರ್ಫೆಕ್ಟ್. ಈ ಲಾಸ್ಟ್ವರೆಗೂ ಎಂಡ್ವರೆಗೂ ಬಂದಿದೆ. ಓಕೆ. ಸೊ ಈಗ ನಾನೇನು ಮಾಡ್ತೀನಿ, ಇದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು 4.3 ಹೇಳೋದಲ್ಲ ನಾನು. ಸೊ ಕರೆಕ್ಟಾಗಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಇನ್ ಆ್ಯನಿಮೇಷನ್ ಸ್ಕೇಲ್ ಅಪ್ ಅಂತ ಬರಬೇಕು. ಸ್ಕೇಲ್ ಅಪ್ ಇಲ್ಲಿ 0. ಸ್ಕೇಲ್ ಸ್ಕೇಲ್ ಅಪ್. ಸೊ ನೋಡಲ್ಲ ಫ್ರೆಂಡ್ಸ್, ಸ್ಕೇಲ್ ಅಪ್ 0.5 ಓಕೆ ಮಾಡ್ಕೊತೀನಿ. ಸೊ ಈಗ ಮತ್ತೆ ನಾನೇನು ಮಾಡ್ತೀನಿ, ಸೊ ಇಲ್ಲಿಗೆ ಬರ್ತೀನಿ, ನಮಗೆ ಇಲ್ಲೊಂದು ಬಂದಿದೆ. ಸೊ ನೋಡ್ತಾ ಇದ್ರೆ ಚಿಕ್ಕದು ಮಾಡಿ, ಈ ಕಲರ್ ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ ಕರೆಕ್ಟಾಗಿ ಅದರಲ್ಲಿ ಸೆಂಟ್ರಿಗೆ ಅಡ್ಜಸ್ಟ್ ಆಗೋ ಥರ ಇನ್ನು ಚಿಕ್ಕ ದೊಡ್ಡದು ನಾವು ಮಾಡ್ಕೋಬೇಕಾಗುತ್ತೆ. ಸೊ ಪರ್ಫೆಕ್ಟಾಗಿ ನಾನೇನು ಮಾಡ್ತೀನಿ, ಆ ಸರ್ಕಲ್ಗೆ ಸೆಟ್ ಆಗೋ ಥರ ಕೂರಿಸ್ಕೊತೀವಿ. ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನೀವು. ಪರ್ಫೆಕ್ಟಾಗಿ ಲೋಗೋ ಅನ್ನೋದು ಸೆಟ್ ಆಗುತ್ತೆ ನಮಗೆ.
ಈಗ ನನಗೆ ಸೆಟ್ ಆಗಿದೆ. ಸೊ ನೋಡ್ಬೋದು ನೀವೀಗ ಇಷ್ಟ ಆಗ್ತಿದ್ದಂಗೆ ಮತ್ತೆ ನೀವೇನು ಮಾಡಬೇಕು, ಕರೆಕ್ಟಾಗಿ 7 ಸೆಕೆಂಡ್ಸು. ಸೊ ಮತ್ತೆ ಇಲ್ಲಿ ನೋಡಿ ಸ್ಟಾರ್ಟ್ ಆಗ್ತಿದೆ 7.0. ಸೊ ಈ ಬಾರ್ ಎಂಡ್ ಆಗ್ತಿದೆ. ಮತ್ತು ಇಲ್ಲೊಂದು ಟೈಮ್ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಟೆಕ್ಸ್ಟ್ ಲೇಯರ್ಗೆ ಹೋಗಿ ಟೆಕ್ಸ್ಟ್ ಟಿಕ್ ಮಾಡಿಕೊಡಿ. ನಿಮ್ಮ ಚಾನಲ್ ನೇಮು ನಾನೇನು ಮಾಡ್ತೀನಿ, ಟೆಕ್ ವ್ಯೂವರ್ ಗುಣ ಸಮಥಿಂಗ್ ಮಿಸ್ಟರ್ ಗುಣ, ನಿಮ್ಗೆ ಯಾವ್ದು ಬೇಕೋ, ನಿಮ್ಮ ಚಾನಲ್ ನೇಮ್ ಯಾವ್ದು ಬೇಕು ಅನ್ಕೋತೀರೋ ಅದನ್ನು ಟೈಪ್ ಮಾಡಿ. ಈ ಬಾಕ್ಸಲ್ಲಿ ಟೈಪ್ ಮಾಡಿಬಿಟ್ಟು ಕಲರ್ ನಿಮ್ಗೆ ಯಾವ್ದು ಬೇಕು, ನಾನು ಎಕ್ಸಾಂಪಲ್ ಬ್ಲ್ಯಾಕ್ ಇಟ್ಕೊತೀನಿ, ಪರ್ಫೆಕ್ಟಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನೇನು ಮಾಡ್ತೀನಿ, ಶೇಡ್ ಆಫ್ ಮಾಡ್ತೀನಿ, ನೀಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಫಾಂಟ್ಗೆ ಹೋಗ್ಬಿಟ್ಟು ನಾವೇನು ಮಾಡ್ಬೋದು, ಸ್ವಲ್ಪ ದಪ್ಪಗಿರೋ ಫಾಂಟ್ ಮಾಡ್ಕೊಂಡೆ ಅಂದರೆ ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ. ಸೊ ಸ್ಟೈಲಿಶಾಗೂ ಕಾಣಿಸುತ್ತೆ. ಬಿಗ್ ಆಯಿತು ಅಂದರೆ ಸ್ವಲ್ಪ ಚಿಕ್ಕದು ಮಾಡಿ. ಸೊ ಆಮೇಲೆ ಇನ್ಯಾನಿಮೇಷನ್ ಸಮಥಿಂಗ್ ರೈಪು, ನಿಮ್ಗೆ ಯಾವ ಥರ ಆ್ಯನಿಮೇಷನ್ ಸ್ಕೇಲಪ್ಪು ಬೇಡ, ಚೆನ್ನಾಗಿ ಕಾಣಿಸಲ್ಲ. ಸ್ಕೇಲ್ ಡೌನು, ಲೆಟರ್ ಬೈ ಲೆಟರ್, ವೈಪ್ ರೈಟು. ಸೊ ಇದನ್ನು 0.05 ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ನಮ್ಮದು ಲೋಗೋ ಆ್ಯನಿಮೇಷನ್ ಅದು ರೆಡಿ ಆಗೋಯ್ತು. ಈಗ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ನೀವು ನೋಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಅಮೇಝಿಂಗಾಗಿ ವೀಡಿಯೋ ಅನ್ನೋದು ಪ್ಲೇ ಆಗ್ತದೆ. ಸೊ ಸಿಂಪಲ್ ಟೆಕ್ ವ್ಯೂವರ್ ಗುಣ ಅಂತ ಆ್ಯನಿಮೇಷನ್ ನಮ್ಮ ಇಂಟ್ರೋ ವೀಡಿಯೋ ರೆಡಿ ಆಗೋಯ್ತು ಫ್ರೆಂಡ್ಸ್. ಇಷ್ಟ ಆಗ್ತೀನಿ, ಬ್ಯಾಕ್ ಬರ್ತೀನಿ, ವೀಡಿಯೋ ಎಲ್ಲ ಸೆಲೆಕ್ಟ್ ಮಾಡ್ತೀನಿ, ಶೇರ್, ಎಕ್ಸ್ಪೋರ್ಟ್ ಕೊಡ್ತೀನಿ. ಎಕ್ಸ್ಪೋರ್ಟ್ ಕೊಟ್ಟ ತಕ್ಷಣ ವೀಡಿಯೋ ಅನ್ನೋದು ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.